ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇದಾವೆ ರೀ. ದಿನಾಲು ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಇದನ್ನು ಒಮ್ಮೆ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಬಟ್ಲಾಗಷ್ಟು ದೊಡ್ಡ ಬಟ್ಲೆನೇ ಒಂದು ಬಟ್ಲಷ್ಟು ತೊಗೊಂಡಿನಿ. ಇದಕ್ಕೊಂದು 2 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಂದ್ರೆ ನೀವೇನು ಮಾಡಿರಿ, ಸಣ್ಣ ರವೆಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿರಿ. 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 1 ಸ್ಪೂನ್ ಆಗಷ್ಟೇ ಅಜ್ವಾನನ್ನು ನೋಡ್ರಿ ಈ ರೀತಿ ತಿಕ್ಕಿ ಹಾಕೋರಿ. ತಿಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಮಸಾಲೆಗಾಗಿ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಇಂಗನ್ನು ಹಾಕ್ತೇನೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕಡ್ಡಿ ಹಾಕಬೇಡ್ರಿ, ಬರೀ ಸೊಪ್ಪು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು ರೀ. ನೋಡಿ, ಒಂದು 2 ಸ್ಪೂನ್ ಆಗಷ್ಟು ಇಲ್ಲಿ ಕಸೂರಿ ಮೆಂತಿಯನ್ನು ತೊಗೊಂಡಿದ್ದೀನಿ ರೀ. ನೋಡಿ, ನೀವು ಕಸೂರಿ ಮೆಂತಿ ಇದ್ರೆ ಕಸೂರಿ ಮೆಂತಿ ಹಾಕ್ರಿ, ಇಲ್ಲಾಂದ್ರೆ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. ನೋಡಿ, ಎವ್ರಿ ಟೈಮ್ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪೇನು ಇರೋದಿಲ್ಲ, ಅದ್ರ ಕಸೂರಿ ಮೆಂತಿ ಅಂತೂ ಇದ್ದೇ ಇರ್ತದೆ. ಈ ರೀತಿ ಅದನ್ನು ಏನು ಮಾಡಿರಿ, ಕೈಯಲ್ಲಿ ತಿಕ್ಕಿ ಹಾಕ್ತೀನಿ ರೀ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಖಾರನೂ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು 2-3 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ಈಗ ಈ ಪೇಸ್ಟನ್ನು ಆ ಹಿಟ್ಟಿಗೆ ಹಾಕ್ತೀನಿ ರೀ. ಇದನ್ನು ನಾನೇನು ಹೇಳ್ತಾ ಇದ್ದೀನಿ, ಕಸೂರಿ ಮೆಂತಿನೂ ಹಾಕಿದ್ದೀನಿ. ಇಲ್ಲ ನಮ್ಮ ಕಡೆ ಅಂದ್ರೆ ನೀವು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಈಗ ಪೇಸ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಫಸ್ಟ್ ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೀವು 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ಬೋದು ರೀ, ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿಗೇನು ಎವ್ರಿಡೇ ಕಲಿಸ್ತೀವಲ್ಲ ರೀ, ಅದಕ್ಕಿಂತ ಒಂದು ಚೂರು ಗಟ್ಟಿಯಾಗಿ ಕಲಿಸಿ ತಗೋತೀನಿ ರೀ. ಇದನ್ನು ನೋಡಿ, ರವೆ ಹಾಕಿರೋದು ಏನಾಗ್ತೈತಿ, ಇದನ್ನು ನಾನಿಲ್ಲಿ ಮಸಾಲ ಪುರಿಯನ್ನು ಮಾಡ್ತಾಯಿದ್ದೀನಿ ರೀ. ನೋಡಿ, ರವೆ ಹಾಕಿದ್ಮೇಲೆ ಆರಿದ್ಮೇಲೆ ಕ್ರಿಸ್ಪಿಯಾಗಿಯೇ ಉಳಿತಾವ್ರಿ ಅವು. ನೋಡಿ, ಈಗ ಇದು ರವೆ ಅದು ನೆನೆಲಿ ರೀ. ಮುಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ. ನೋಡಿ, 10 ನಿಮಿಷ ಆಗಿದೆ ರೀ. ಹಿಟ್ಟು ನೋಡಿ ಇನ್ನೊಂದು ಸ್ವಲ್ಪ ನೆನದು ಸಾಫ್ಟನ್ ಆಗೈತೆ ರೀ. ಇನ್ನೊಂದು ಚೂರು ನಾದ್ಕೋತೀನಿ ರೀ. ನೋಡಿ, ಇಷ್ಟ ಗಟ್ಟಿ ಇರ್ಬೇಕು ರೀ, ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಈಗ ಸಣ್ಣ ನೋಡಿರಿ, ನಾನು ಇಷ್ಟೆಷ್ಟು ನಾನು ಪುರಿ ಏನು ಮಾಡೋಕ್ಕಿದ್ದೀನಿ ಅಂತೇಳಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಮಾಡ್ಕೊತೀನಿ. ಇಲ್ಲ ನಮಗೆ ಎಣ್ಣೆ ಬೇಡ, ಹೆಲ್ದಿಯಾಗಿರಲಿ ಅಂತಂದ್ರೆ ನೀವೇನು ಮಾಡ್ಕೊಂಡ್ರಿ, ರವೆಯನ್ನು ಹಾಕೋಬೇಡ್ರಿ. ನೋಡಿ, ಇಲ್ಲಿ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ಎಲ್ಲ ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿ, ನಾನು ಹೇಳ್ತಾ ಇದ್ದೀನಿ ಪುರಿ ಅಂತ ಹೇಳಿ ನಾನು ರವೆಯನ್ನು ಹಾಕೊಂಡಿನಿ. ಕ್ರಿಸ್ಪಿ ಆಗಿರಲಿ, ಆರಿದ್ಮೇಲೂ ಕ್ರಿಸ್ಪಿಯಾಗಿಯೇ ಉಳಿತಾವೆ. ಇಲ್ಲ ನಮಗೆ ಅಷ್ಟು ಎಣ್ಣೆ ಬೇಡ, ಪರಾಟ ಥರ ನೀವು ಮಾಡ್ಕೋತೀವಿ, ಬೇಯಿಸ್ಬಿಟ್ಟು ತಿಂತೀವಿ ಅಂದ್ರೆ ನೀವು ರವೆ ಹಾಕಬೇಡ್ರಿ, ರವೆಯನ್ನು ಸ್ಕಿಪ್ ಮಾಡಿರಿ ಅವಾಗ. ನೋಡಿ, ಇಷ್ಟಿಷ್ಟೇ ಸಣ್ಣ ಪುರಿ ಥರ ಏನು ಮಾಡ್ತೀನಿ ರೀ, ನಾನು ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿ, ತುಂಬ ಏನು ದಪ್ಪನೂ ಲಟ್ಟಿಸಲ್ರಿ, ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನೊಂದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿರಿ, ಇಲ್ಲ ನೀವು ಹಿಟ್ಟು ಬೇಡ ಅಂದರೆ ಎಣ್ಣೆ ಹೆಚ್ಚು ಲಟ್ಸ್ಕೊಬೋದು ರೀ, ನಡೀತು. ನೋಡಿ, 2 ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಒಮ್ಮೆಲೆ ಒಂದು ಸ್ವಲ್ಪನ ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ನೋಡಿರಿ, ಒಮ್ಮೆಲೆ ಒಂದು 4-5 ಲಟ್ಟಿಸಿ, ಮತ್ತು ಆಲ್ರೆಡಿ ಎಣ್ಣೆನೂ ಕೈಲಕ್ಕೆ ಇಟ್ಟೀನಿ. ನಮ್ಮ ಎಣ್ಣೆನೂ ಕೈದದೆ ಚೆನ್ನಾಗಿ. ನೋಡಿರಿ, ಕರೆದಿದ್ದು ಎಣ್ಣೆನೇ ತೆಗೆದಿಟ್ಟಿದ್ದೆ ರೀ. ನಾನು ಅದೇ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೊಗೊಳತ್ತೀನಿ. ಮತ್ತು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ ಇದನ್ನು, ಒಟ್ಟೆನೇ ಒಂದು ಚೂರು ಎಣ್ಣೆ ಹಿಡಿಯಲ್ಲ ಅವಾಗ. ನೋಡಿರಿ, ಪುರಿಯನ್ನು ಯಾವಾಗಲೂ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿ ಇಡಬಾರ್ದು ರೀ. ಅದು ಏನಾಗ್ತದೆ, ಅದು ಪುರಿ ಎಣ್ಣೆ ಹಿಡ್ಕೊಂಡ್ಬಿಡ್ತದೆ. ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಬೈತಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ. ನೋಡಿರಿ, ಪುರಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣತ್ತೆ, ತಿನ್ನಕ್ಕಂತೂ ಇದ್ರ ಟೇಸ್ಟ್ ತುಂಬಾ ಡಬಲ್ ಇರ್ತದೆ ರೀ ಇದ್ರ. ನೋಡಿ, ಇನ್ನೊಂದು ಪುರಿಯನ್ನು ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ. ನೋಡಿರಿ,
ಒಂಚೂರು ಎಣ್ಣೆ ಇಡಲ್ರಿ, ಅಷ್ಟು ಡ್ರೈ ಆಗಿರೋ ಪುರಿ ಬರ್ತಾವೆ. ಚಿಕ್ಕ ಇದ್ರಂದ್ರೆ ಬಿಸಿ ಬಿಸಿ ಈ ರೀತಿ ರೋಲ್ ಮಾಡಿನೂ ಕೊಡ್ಬೋದು ರೀ, ಹಾಗೇ ತಿಂತಾರೆ ಮಕ್ಕಳು. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ ರೀ. ಮನೇಲಿ ಇದೇನು ಗೋಧಿ ಹಿಟ್ಟಿನಲ್ಲಿ ಮಾಡಿಲ್ಲ, ಇದೇನು ಮೈದಾ ಯೂಸ್ ಮಾಡಿಲ್ಲ, ಏನಿಲ್ಲ. ನೋಡಿ ಒಮ್ಮೆಲೆ ಇಷ್ಟು ಪೂರಿಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ, ತೋರಿಸ್ತೇನೆ ನೋಡಿರಿ. ಒಂಚೂರು ಎಣ್ಣೆ ಹಿಡಿದಿಲ್ಲ ನೋಡಿರಿ, ಕೈಗೆ ಒಂಚೂರು ಎಣ್ಣೆ ಹತ್ತಾಕತ್ತೈತೀನಿ, ಫುಲ್ಲು ಡ್ರೈ ಆಗಿರ್ತಾವೆ. ಆ ರವೆಯಿಂದ ನೋಡಿರಿ ಹೊರಗಡೆ ಲೇಯರ್ ಕ್ರಿಸ್ಪಿ ಇರ್ತದೆ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೀವು ಸಣ್ಣ ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಒಳಗಡೆಯಿಂದನೂ ಹೊರಗಡೆ ಲೇಯರ್ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ನೋಡಿ ಕಸೂರಿ ಮೆಂತಿ ಮಸಾಲ ಪುರಿ ಎಷ್ಟು ಚೆನ್ನಾಗಿ ಕಾಣತ್ತ ನೋಡಿ. ಮತ್ತು ಪುರಿಯನ್ನು ಯಾವಾಗಲೂ ಹೈ ಫ್ಲೇಮ್ದಲ್ಲಿ ಇವನ್ನ ನೋಡಿರಿ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರಾಯ್ತ. ಇಲ್ಲ ನಮ್ಗೆ ರಾಯ್ತ ಬೇಡ ಅಂದ್ರೆ ನೀವು ಮೊಸರು ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತಾವೆ. ಈ ರೀತಿ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ರಾಯ್ತ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಅಥವಾ ನೀವು ಬೂಂದಿ ರಾಯ್ತಾನೂ ಮಾಡ್ಕೋಬೋದು ರೀ. ತುಂಬಾ ಟೇಸ್ಟಿಯಾಗಿರುವಂಥ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದ್ದಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದನ್ನು ಮಕ್ಕಳು ದೊಡ್ಡವರು ಮತ್ತೆ ಪದೇ ಪದೇ ಬೇಡಿ ತಿಂತಾರೆ, ಮತ್ತು ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ. ಈ ಕಸೂರಿ ಮೆಂತಿ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.